ಒಕ್ಕಲಿಗ ಶ್ರೀಗಳ ವಿರುದ್ಧ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸ್ವಾಮೀಜಿಗಳು ಸಂವಿಧಾನ, ಜಾತಿ ಹಕ್ಕುಗಳ ಬಗ್ಗೆ ಮಾತನಾಡೋದು ಬೇಡ, ಯಾರೂ ಕೂಡ ಕಾನೂನಿನಗಿಂತ ದೊಡ್ಡವರಲ್ಲ, ನಾನು ಮಾತನಾಡಿದ್ರು ಪೊಲೀಸರು ಕೇಸನ್ನ ಹಾಕ್ತಾರೆ. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ಅಶೋಕ್ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಾಲಗಂಗಾಧರ ಶ್ರೀಗಳ ಮೇಲೆ ಕೇಸ್ ಹಾಕಿದ್ದಾಗ ಎಲ್ಲಿ ಹೋಗಿದ್ರು ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಫೋನ್ ಟ್ರ್ಯಾಪ್ ಆದಾಗ ಅಶೋಕ್ ಎಲ್ಲಿಗೆ ಹೋಗಿದ್ರು ಅಂತ ಹೇಳಿ ಹಳೆ ವಿಚಾರವನ್ನ ಕೆದಕಿದ್ದಾರೆ. ಸುಮ್ಮನೆ ಒಣ ರಾಜಕೀಯವನ್ನ ಬಿಟ್ಟು ಬಿಡಿ ಅಂತ ಹೇಳಿ, ಬೆಂಕಿ ಹಚ್ಚಿ ಬೀಡಿ ಸೇದ್ಕೊಳ್ಬೇಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಹೇಳಿಕೆಗೂ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಶ್ರೀಗಳ ವಿರುದ್ಧದ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಂಡಿದ್ದು ಹೀಗೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ, ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ನಮ್ಮದು ಮಾನವ ಧರ್ಮ, ನಮ್ಮದು ಸಂವಿಧಾನ. ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು. ನಾನು ಸ್ವಾಮಿಗಳಿಗೆ ಹೇಳ್ತೀನಿ, ಪೊಲೀಸವ್ರಿಗೂ ಹೇಳ್ತೀನಿ. ಹಂಗಂತ ಯಾರು ಏನು ಮಾಡ್ತೀರಿ? ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನಿಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಂಗ್ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಪೊಲೀಸವರು ನಾನು ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ, ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗರುಗಳ ಮೇಲೆಲ್ಲ ಕೇಸ್ ಹಾಕ್ಸಿಲ್ವ BJP ಗೌರ್ಮೆಂಟಲ್ಲಿ? ನಾನೇನು ಹೇಳಿದಲ್ಲ, ಸ್ವಾಮಿ ನಾನು ಉಗ್ರ ಹೋರಾಟ ಮಾಡಿಬಿಡ್ತೀನಿ ಅಂತ ಅಶೋಕ್ ಹೇಳ್ತಾನೆ. ಏನಾಯಿತು? ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕು? ಎಲ್ಲೋಗಿದ್ರು BJPಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾನಂದ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಅಶೋಕ್ ಯಾಕೆ ಮಾತಾಡಲಿಲ್ಲ? ಒಬ್ಬ ನಿರ್ಮಲಾನಂದ ಸ್ವಾಮಿಗಳು ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ. ಡು ಯು ನೋ ದೇರ್ ಇಸ್ ಎ CBI ರಿಪೋರ್ಟ್ ಆನ್ ದಟ್? ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ? ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇರ್ತಾವ ಅಶೋಕ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್